ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತतो ಜಯಉದೀರ್ಯ ನಷ್ಟಪ್ರಾಯಶಃ ಭದ್ರೇಷು ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನ ಶುಭಂ ಕರೋತಿ ವಾಚಾಲ ಭಂಗುಂ ಲಂಘಾಯತೆ ಹಿನಿಮಿತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣ ಪರಮಾನಂದಮಾಧುರಿ ಚೈತನ್ಯೇಶ್ವರಂ ಓಂ ಅಜ್ಞಾನಿತಿಮರಾಂಧಸ್ಯ ಜ್ಞಾನಾಗ್ನಶಲಾಕಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಶ್ರೀ ಪ್ರಭುಪಾದ, ಜೈ ಶ್ರೀ ಗುರುದೇವ್. ಹರೇ ಕೃಷ್ಣ. ಸೊ ನವದ್ವಾರಕ ಸೊ ನವದ್ವಾರಕ ಏನೇನು ನಾವು ನೋಡೋಣ. ಕೆಲವರು ಪಂಚದ್ವಾರಕನ ಹೇಳ್ತಾರೆ, ಕೆಲವರು ನವದ್ವಾರಕ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ನವದ್ವಾರಕ ಏನೇನಿದೆ? ಫಸ್ಟ್ ಈಸ್ ಗೋಮತಿ ದ್ವಾರಕ, ಸೆಕೆಂಡ್ ತಾಹೂರ್ ದ್ವಾರಕ, ಸೊ ಅಲ್ಲಿರೋದೇ ರಣಛೋಡ್ರಾಯ್. ಓಕೆ, ಸೊ ಥರ್ಡ್ ಬಂದು ಬೇಟ್ ದ್ವಾರಕ, ಫೋರ್ತ್ ಮೂಲ ದ್ವಾರಕ, ಫಿಫ್ತ್ ನಾದ ದ್ವಾರಕ, ಇದು ಬಂದು ರಾಜಸ್ಥಾನಲ್ಲಿ ಜೈಪುರಲ್ಲಿ ಇರುತ್ತೆ. ಸೊ ಆಮೇಲೆ ಅಲ್ಲಿಂದ 12 ಕಿಲೋಮೀಟರ್ ಕಾಂಕ್ರೋಲಿ ದ್ವಾರಕ, ಅಲ್ಲಿ ರಾಜಸ್ಥಾನ್, ಇದು ರಾಜಸ್ಥಾನೇ. ಓಕೆ, ಸೊ ನೆಕ್ಸ್ಟ್ 6 ಆಯ್ತಾ. 7th ಬಂದು ರುಕ್ಮಿಣಿ ದ್ವಾರಕ, 8th ಸುಧಾಮ ದ್ವಾರಕ, 9th ಪ್ರಭಾಷ ಕ್ಷೇತ್ರ. ಓಕೆ, ಸೊ ಇದು 9 ನಮ್ಗೆ ನವದ್ವಾರಕ ಅಂತ ಹೇಳ್ತಾರೆ. ಆಕ್ಚುಲಿ ಈ ದ್ವಾರಕ ಯಾಕೆ ಬಂದಿದೆ ಅಂದ್ರೆ, ಸೊ ಕಂಸ ಭಗವಂತ ಕೃಷ್ಣ ಏನ್ ಮಾಡ್ತಾರೆ, ಸಾಯಿಸ್ಬಿಡ್ತಾರೆ. ಸೊ ಕಂಸ ತೀರೋಗ್ದ ಮೇಲ್ಗಡೆ ಅವರು ಮಾವ, ಕಂಸನ ಮಾವ ಯಾರು? ಜರಾಸಂಧ. ಯಾಕಂದ್ರೆ ಜರಾಸಂಧನ 2 ಮಗಳು, 2 ಹೆಣ್ಮಕ್ಳು ಇರ್ತಾ, ಹೆಣ್ಮಕ್ಳು 2 ಹೆಣ್ಮಕ್ಳನ್ನ ಕಂಸನಕ್ಕೂ ಮದುವೆ ಮಾಡಿ ಕೊಟ್ಟಿದ್ದಾರೆ. ಯಾರು? ಜರಾಸಂಧ. ಸೊ ಆ ತರ ಇವಾಗ ಕಂಸ ತೀರೋಗ್ದಾನೆ. ಸೊ ಜರಾಸಂಧ ಕೋಪ ಬರುತ್ತೆ ಅಲ್ವಾ? ಖಂಡಿತ ಬರುತ್ತೆ ಅಲ್ವಾ? ಸೊ ಅದಕ್ಕೆ ಇವಾಗ ಮಥುರಾಲಿ ಇರೋರು ಯಾರು? ಕೃಷ್ಣ ಬಲರಾಮರು. ಸೊ ಅವರ ಮೇಲ್ಗಡೆ ಅವರು ಯುದ್ಧ ಮಾಡಕ್ಕೋಸ್ಕರ ಬರ್ತಾರೆ. ಸೊ 1 ಟೈಮ್ ಇಲ್ಲ, 2 ಟೈಮ್ ಇಲ್ಲ ಮಾತಾಜಿ, ಸೊ 17 ಟೈಮ್ಸ್ ಯುದ್ಧ ಮಾಡಕ್ಕೆ ಬರ್ತಾರೆ. ಸೊ ಎಷ್ಟು ಯುದ್ಧ ಆಯ್ತು ಅಂದ್ರೆ ಪೂರ್ತಿ 23 ಅಕ್ಷೌಗಣಿ ಸೇನೆಗಳು ಅಲ್ಲಿ ಪೂರ್ತಿ ತೀರೋಗಿದೆ. ಸೊ ಅಷ್ಟು ಅಕ್ಷೌಗಣಿ, ಅದದು ಒಂದು ಅಕ್ಷೌಗಣಿ ಅಂದ್ರೆ 21,870 ರಥಗಳು, 21,870 ಆನೆಗಳು, 65,610 ಕುದುರೆಗಳು, 1,09,350 ಸೋಲ್ಜರ್ಸ್. ಸೊ ಪೂರ್ತಿ ಎಷ್ಟು ಸೇರಿದ ಒಂದು ಅಕ್ಷಕಣಿ. ಓಕೆ, ಸೊ ಈ ತರ ಒಂದೊಂದು ಟೈಮ್ ಅವ್ರು ಒಂದು ಜಗಳ ಮಾಡುವಾಗ 23 ಅಕ್ಷೌಗಣಿ ಎತ್ಕೊಂಡು ಬರ್ತಾರಂತೆ. ಯಾರೋ? ಜರಾಸಂಧ. ಸೊ ಕೃಷ್ಣ ಬಲರಾಮರು ಇಬ್ಬರು ಸೇರಿ ಆ 23 ಅಕ್ಷೌಗಣಿ ಸೇನೆಗಳನ್ನೇ ಸಾಯಿಸ್ಬಿಡ್ತಾರೆ. ಆದ್ರೆ ಜರಾಸಂಧನಿ ಮಾತ್ರ ಕೊಳ್ಳಲ್ಲ. ಯಾಕಂದ್ರೆ ಜರಾಸಂಧನಿ ಕೊಂದ್ಬಿಟ್ಟಿದ್ರೆ ಇವಾಗ ಆ ಕಂಸನು 2 ಹೆಣ್ಮಕ್ಳು ಇವಾಗ ಜರಾಸಂಧನ ಹತ್ರ ಹೋಗಿ ಅವರ ಮನೇಲಿ ಇರ್ತಾರೆ. ಇವಾಗ ಕಂಸನ್ನು ಕೃಷ್ಣ ಕೊಂದ್ಬಿಟ್ಟಿದ್ದಾನೆ, ಮತ್ತೆ ಜರಾಸನ ಕೊಂದ್ಬಿಟ್ಟಿದ್ರೆ ಆ 2 ಹೆಂಗಸರು ಏನಾಗ್ತಾರೆ ಅಲ್ವಾ? ಸೊ ಕೃಷ್ಣ ಆ ತರ ಯೋಚನೆ ಮಾಡ್ಕೊಂಡು ಜರಾಸಂಧನಿಗೆ ಕೊಳ್ಳಲ್ಲ. ಸೊ ಈ ತರ 17 ಟೈಮ್, 17 ಟೈಮ್ಸ್, ಒಂದೊಂದು ಟೈಮ್ 23 ಅಕ್ಷೌಹಿಣಿ ಸೇನೆಗಳು ಎತ್ಕೊಂಡು ಬರ್ತಾನೆ. ಮತ್ತೆ ಕೃಷ್ಣ ಬಲರಾಮ ಸಾಯಿಸ್ತಾರೆ. ಮತ್ತೆ ಜರಾಸಂಧನ ಮಾತ್ರ ಏನ್ ಮಾಡಲ್ಲ, ಬಿಟ್ಬಿಡ್ತಾರೆ. ಮತ್ತೆ ಜರಾಸಂಧ ಮಾತ್ರ ಸಪರೇಟ್ ನಡ್ಕೊಂಡು ಮತ್ತೆ ಅವನ ರಾಜ್ಯಕ್ಕೆ ಹೋಗ್ತಾನಂತೆ. ಸೊ ಈ ತರ 17 ಟೈಮ್ಸ್ ಮಾಡಿದ್ದಾರೆ. ಸೊ 18th ಟೈಮು ಯಾರನ್ನ ಕಳಿಸಿದ್ದಾರೆ ಜರಾಸಂಧ? ಕಾಲಯವನ. ಓಕೆ, ಇದು ಬಂದು ನಾವು ಶ್ರೀಮದ್ ಭಾಗವತಂ 10th ಕ್ಯಾಂಟಲ್ಲಿ ನೋಡ್ಬೋದು ಈ ಸ್ಟೋರಿ ಎಲ್ಲ. ಸೊ ಇವಾಗ ಈ ಅಸುರರ್ಗಳ ಸ್ಟೋರಿಯಲ್ಲಿ ನಾವೇನು ಡೀಟೇಲ್ ಮಾಡಬೇಡ. ಸೊ ಕಾಲಯವನ. ಓಕೆ, ಆ ಕಾಲಯವನ ಏನ್ ಮಾಡ್ತಾನೆ, ಅಲ್ಲಿ ಬರ್ತಾನೆ. ಸೊ ಜಗಳ ಮಾಡಕ್ಕೆ ಬಂದ್ಬಿಡ್ತಾನೆ. ಬಂದಿದ ಮೇಲ್ಗಡೆ ಕೃಷ್ಣ ನೋಡ್ತಾರೆ. ಯಾಕಂದ್ರೆ ಕಾಲಯವನಕ್ಕೂ ಅವರ ತಂದೆ ಶಿವನ ಹತ್ರ ಒಂದು ವರ ಕೇಳಿದ್ದಾರೆ. ಕಾಲಯವನನ್ನಿ ಯಾರು ಸಾಯಿಸಕ್ಕಾಗಲ್ಲ, ಅದೇ ತರ ಅವನು ಬಂದು ಪೂರ್ತಿ ಯದುಕುಲಾನೇ ನಾಶ ಮಾಡಕ್ಕಾಗುತ್ತೆ, ಆ ತರ ಒಂದು ವರ ತಗೊಂಡ್ಬಿಡ್ತಾನೆ ಶಿವನ ಹತ್ರ. ಯಾಕಂದ್ರೆ ಶಿವಕ್ಕೂ ಬ್ರಹ್ಮಕ್ಕೆ ಇದೇ ಕೆಲಸ, ಯಾರು ಏನ್ ವರ ಕೇಳಿದ್ರೆ ಕೊಟ್ಬಿಡ್ತಾರೆ.
ಅಲ್ವಾ? ಸೊ ಆ ಥರ ಕೇಳ್ಬಿಟ್ಟಿದ್ದಾರೆ, ಶಿವನ್ ಕೊಟ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಜರಾಸಂಧ ಏನ್ ಮಾಡ್ತಾನೆ, ಕಾಳೆಯವನನ್ನೇ ಕಳಿಸ್ತಾನೆ, ನೀವು ಹೋಗಿ ಯುದ್ಧ ಮಾಡು, ಅವಾಗ ನೀವು ಬಂದು ಕೃಷ್ಣನ್ನೇ ಸಾಯ್ಸಕ್ಕಾಗತ್ತೆ, ಯದುವಂಶನ ಸಾಯ್ಸಕ್ಕಾಗತ್ತೆ. ಸೊ ಕಾಳೆಯವನೇ ನೋಡಿದ ತಕ್ಷಣ ಕೃಷ್ಣ ಏನ್ ಮಾಡ್ತಾನಂತೆ, ಅಲ್ಲಿಂದು ಆ ಯುದ್ಧಗಳಿಂದ ಓಡಾಡಕ್ಕೂ ಶುರು ಮಾಡ್ತಾನೆ, ಅದದು ರನ್ ಮಾಡ್ತಾನೆ. ಇವಾಗ ಬಲರಾಮ್ ಕೇಳ್ತಾರೆ, ಕೃಷ್ಣ ಕೃಷ್ಣ ನಿಮ್ಗೂ ಏನಾಯ್ತು, ಯಾಕೆ ಇಷ್ಟು ತಕ್ಕ ನಾವು ಜಗಳ 17 ಟೈಮ್ಸ್ ಜಗಳ ಮಾಡಿದೀವಲ್ವಾ, ಇವಾಗ ಜಗಳ ಮಾಡ್ಬೋದು, ನೀವು ಯಾಕೆ ಈ ತರ ನಮ್ಮನ್ನ ಬಿಟ್ಟು ಯಾಕೆ ಓಡಾಡ್ತಾ ಇದೀಯಾ, ಈ ತರ ಯುದ್ಧಗಳ ಬಿಟ್ಟು ಓಡಾಡಬಾರ್ದು, ಅದು ಬಂದು ತಪ್ಪಲ್ವಾ, ಅದು ಒಂದು ವೀರ ಕೆಲಸ ಅಲ್ವೇ. ಸೊ ಅದಕ್ಕೆ ಹೇಳ್ತಾರೆ ಬಲರಾಮ್ರು, ಆದ್ರೆ ಕೃಷ್ಣ ಕೇಳೇ ಇಲ್ಲ, ಅವನು ಓಡಾಡ್ತಾ ಇದ್ದಾನೆ, ಮಥುರಾ ಎಲ್ಲಿದೆ ಅಲ್ಲಿಂದ ದ್ವಾರಕಾ ಸೈಡ್ ಓಡಾಡ್ತಾ ಇದ್ದಾನೆ, ಬ್ಯಾಕ್ ಸೈಡು ಕಾಳೆಯವನು, ನಾನು ಬಿಡ್ತೀನ ನೋಡಿ ನಿಮ್ನೇನು, ಅವನು ಬ್ಯಾಕ್ ಸೈಡು ಓಡಾಡ್ತಾ ಬರ್ತಾ ಇದ್ದಾನೆ. ಸೊ ಈ ತರ ಓಡಾಡಿ ಓಡಾಡಿ ನೋಡಿ ಎಷ್ಟು ದೂರ ಆಗುತ್ತೆ. ಮಥುರಾ ಇಂದು ಅಲ್ಲಿ ಎಲ್ಲಿ ಇದು ಒಂದು 200-300 ಕಿಲೋಮೀಟರ್ ಮೇಲ್ಗಡೆ ಇರ್ಬೋದು ಮಾತಾಜಿ ಆಕ್ಚುಲಿ ಗುಜರಾತ್. ಸೊ ಅಷ್ಟು ದೂರ ಓಡಾಡ್ತಾ ಇದ್ದಾನೆ. ಸೊ ಅಲ್ಲಿ ಹೋಗಿ ಒಂದು ಗುಫಾ, ಓಕೆ, ಅದು ಒಳಗಡೆ ಹೋಗಿ ಮಾಯ ಆಗ್ಬಿಡ್ತಾನೆ. ಸೊ ಆಕ್ಚುಲಿ ಅಲ್ಲಿ ಕಾಳೆಯವನ್ನ ಬ್ಯಾಕ್ ಸೈಡ್ ಓಡಾಡಿ ಬಂದಿದ್ದಾನಲ್ವ, ಅಲ್ಲಿ ನೋಡಿದ್ರೆ ಕೃಷ್ಣನ ಅಂಗವಸ್ತ್ರ ಮೇಲ್ಗಡೆ ಹಾಕೊಂಡು ಕೃಷ್ಣ ಮಲ್ಕೊಂಡಿದ್ದಾನೆ ಅವನು ಅನ್ಕೊಳ್ತಾನೆ, ಯಾಕಂದ್ರೆ ಕೃಷ್ಣನ ಅಂಗವಸ್ತ್ರ ಅಲ್ಲಿದೆ. ಸರಿ, ಓಕೆ, ಕೃಷ್ಣ ಇಷ್ಟು ದೂರ ಓಡಾಡಿ ಬಂದಿದ್ದಾನಲ್ಲ, ಅದಕ್ಕೆ ಅವನು ಈ ತರ ರೆಸ್ಟ್ ತಗೊಳಕ್ಕೆ ಮಲ್ಕೊಂಡ್ಬಿಟ್ಟಿದ್ದಾನೆ ಅನ್ಕೊಂಡು ಏನ್ ಮಾಡಿದಾನೆ, ಕಾಳೆಯವನ ಸ್ಟ್ರೈಟ್ ಹೋಗಿ ಅವನ್ನೇ ಒಂದು ಫುಟ್ಬಾಲ್ ತರ ಕಿಕ್ ಹೊಡಿತಾ ಇದ್ದಾನೆ. ಆಕ್ಚುಲಿ ಅವಾಗ ಯಾರು ಎದ್ದೊಳಿದ್ದಾರೆ, ಮುಸುಕುಂದ ಒಬ್ರು, ಅವರು ದೊಡ್ಡ ರಾಜ, ಅವರು ಓಕೆ, ಸೂರ್ಯವಂಶ ರಾಜ. ಸೊ ಮುಚುಕುಂದ ಎದ್ದೊಳ್ತಾ ಇದ್ದಾರೆ. ಆಕ್ಚುಲಿ ಮುಚುಕುಂದ ಬಂದು ದೇವರುಗಳು ಅಸುರರುಗಳು ಯುದ್ಧ ನಡೀತಾ ಇರುವಾಗ ದೇವರುಗಳು ಸಪೋರ್ಟ್ ಆಗಿ ಇವ್ರು ಬಂದು ಯುದ್ಧ ಮಾಡಿದ್ದಾರೆ. ಆ ಥರ ಯುದ್ಧ ಮಾಡಿ ಜಾಸ್ತಿ ವರ್ಷಗಳು ಯುದ್ಧ ಮಾಡಿದ್ದಾರೆ. ಸೊ ಅವಾಗ ಗೆಳೆದು ಬಿಟ್ಟಿದ್ದಾರೆ. ಅವಾಗ ಇಂದ್ರ ಬಂದು ಕೇಳ್ತಾನೆ, ರಾಜ ನಿಮ್ಗೂ ಏನ್ ಬೇಕು, ಏನ್ ವರ ಬೇಕು? ಏನಿಲ್ಲ, ಎಷ್ಟೋ ವರ್ಷದಿಂದ ಜಗಳ ಮಾಡಿ ಇವಾಗ ನಮ್ಗೂ ಜಾಸ್ತಿ ಟಯರ್ಡ್ ಆಯ್ತು, ನಮ್ಗೂ ನಿದ್ರೆ ಬೇಕು. ಓಕೆ, ಹೋಗಿ ಈ ತರ ನಿದ್ರೆ ಮಾಡಿನು ವರ ಕೊಟ್ಬಿಡ್ತಾನೆ. ಬಟ್ ಎಕ್ಸ್ಟ್ರಾ ಒಂದು ವರನು ಇಂದ್ರ ಕೊಡ್ತಾನೆ. ಸೊ ಯಾರಾದ್ರೂ ನಿಮ್ನ ಡಿಸ್ಟರ್ಬ್ ಮಾಡಿ ನೀವು ಎದ್ದೊಳಿ ಯಾರನ್ನ ಫಸ್ಟ್ ನೋಡ್ತಿರೋ ಅವರು ಭಸ್ಮ ಆಗ್ಬಿಡ್ತಾರೆ. ಆ ತರ ಎಕ್ಸ್ಟ್ರಾ ಫಿಟ್ಟಿಂಗ್ ಒಂದು ವರ ಕೊಟ್ಬಿಡ್ತಾನೆ ಯಾರು, ಇಂದ್ರ. ಇವರು ಯಾವಾಗ ಸತ್ಯಯುಗಗಳು ಬಂದ್ ಮಲ್ಕೊಂಡ್ಬಿಟ್ಟಿದ್ದಾರೆ, ತ್ರೇತಾಯುಗ ಆಯ್ತು, ದ್ವಾಪರ ಯುಗ, ಲಾಸ್ಟ್ ಕಲಿಯುಗ ಹುಟ್ಟೋ ಆ ಸಮಯದಲ್ಲಿ ಈ ಕಾಳೆಯವನ ಹೋಗಿ ಅವ್ರನ್ನ ಹೊಡೆದು ಅದ ಕಿಕ್ ಫುಟ್ಬಾಲ್ ತರ ಒಂದು ಕಿಕ್ ಹೊಡೆದು ಮತ್ತೆ ಅವಾಗ ಮುಚ್ಕೊಂಡ ಎದ್ದೋಳಿ, ಯಾರಪ್ಪ ಇವಾಗ ನಮ್ನ ಎಪ್ಪಿಸಿ, ಹೌದು, ಆ ಎತ್ತು ಕಣ್ಣೆತ್ತು ನೋಡ್ತಾನೆ, ಅವನು ಕಾಳೆಯವನ್ ಭಸ್ಮಾಗ್ತಾನೆ. ಸೊ ಅದು ಬಂದು ಮುಚ್ಕುಂದ ಕೇವ್, ಅದು ಅಲ್ಲಿ ಇರುತ್ತೆ. ಓಕೆ, ಸೊ ಇದು ಬಂದು ನಮ್ಗೂ ಆನಂದ್ ರೈಲ್ವೆ ಸ್ಟೇಷನ್ ಹತ್ರದಿಂದ ಒಂದು 35 ಕಿಲೋಮೀಟರ್ ಅಲ್ಲಿರೋದು. ಓಕೆ, ಜಿನಾಕರ್ ಡಿಸ್ಟ್ರಿಕ್ಟ್ ಇದು. ಸೊ ಇಲ್ಲಿ ಬಂದು ಆಕ್ಚುಲಿ ಆ ಜಾಗಲ್ಲಿ ಹತ್ರ ಬಂದು ತಂಗರ್ ಒಂದು ಮಹರ್ಷಿ ಇದ್ರು. ಅವ್ರ ನೋಡಕ್ಕೆ ಕೃಷ್ಣರು ಮತ್ತೆ ಭೀಮಾ ಇಬ್ರು ಹೋಗ್ತಾ ಇದ್ದಾರೆ. ಸೊ ಹೋಗ್ತಾ ಇರುವಾಗ, ಯಾಕಂದ್ರೆ ಅದು ಬಂದು ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಜಾಸ್ತಿ ಬಿಸಿಲು. ಸೊ ಆ ತರ ಹೋಗಿ ಭೀಮನಕ್ಕೂ ಜಾಸ್ತಿ ನೀರು ಕುಡಿಯೋ ತರ ಆಯ್ತು. ಸೊ ಅವ್ರ ನೀರ್ ಕೇಳ್ತಾರೆ. ಅವಾಗ ತಂಗರ್ ಮಹರ್ಷಿ ಹೇಳ್ತಾರೆ, ಅದು ನೋಡಿಪ್ಪ, ಆ ಜಾಗದಲ್ಲಿ ಒಂದು ಚಿಕ್ಕ ಕುಳ ಇರುತ್ತೆ ಅಲ್ವಾ, ಆ ನೀರೇ ನಾವು ಯೂಸ್ ಮಾಡೋದು, ಬೇಕಂದ್ರೆ ನೀವು ಹೋಗಿ ಕುಡಿದುಕೊಳ್ಳಿನಿ ಹೇಳ್ತಾರೆ. ಹೋಗಿ ನೋಡಿದ್ರೆ ಒಂದು ಬೇಷನ್ ನೀರೇ ಇರುತ್ತೆ, ಅಷ್ಟೇ ನೀರು, ಬಿಸಿಲು ಕಾಲ ಅಲ್ವಾ, ನೀರೆಲ್ಲ ಹೋಗ್ಬಿಟ್ಟಿದೆ. ನೋಡ್ತಾರೆ, ಸ್ವಾಮಿ ಏನಿದು, ಇಷ್ಟೇ ನೀರಿದೆ, ಅಷ್ಟೇಪ್ಪ ನೀರು ಇರೋದು. ಸೊ ಮತ್ತೆ ಕೃಷ್ಣ ಇಲ್ಲಿ ಬಂದು ಹೋಗ್ತಾನಂದ್ರೆ ಕೃಷ್ಣ ಇರೋ ಜಾಗ ಎಲ್ಲ ತೀರ್ಥ ಸ್ಥಾನಗಳಾಗುತ್ತೆ. ಆ ತರ ಇರುವಾಗ ಭಕ್ತರೆಲ್ಲ ಇಲ್ಲಿ ಬರ್ತಾರೆ. ಮತ್ತೆ ಕೃಷ್ಣನ್ ಬಂದಿರೋ ಜಾಗ ಎಲ್ಲ ಬರುವಾಗ ಆ ಭಕ್ತರುಗಳು ನೀರ್ ಬೇಕಲ್ವಾ. ಸೊ ಅದಕ್ಕೆ ಆ ಭೀಮನ್ ಏನ್ ಮಾಡ್ತಾನೆ, ಅವ್ರ ಗದೆಯಿಂದ ಒಂದು ಏಟು ಆ ಜಾಗಲ್ಲಿ ಕೊಡ್ತಾನೆ.
ಕೊಟ್ಟಿದ್ದ ಮೇಲ್ಗಡೆ ಒಂದು ದೊಡ್ಡ ಕುಳ ಆಯ್ತು. ಆ ಚಿಕ್ಕ ಕುಳ ದೊಡ್ಡ ಕುಳ ಮಾಡಿಬಿಟ್ಟಿದ್ದಾನೆ. ಸೊ ಅದು ಏನ್ ತೀರ್ಥ ಅಂದ್ರೆ ಅದು ಬಂದು ಗೋಮತಿ ತೀರ್ಥ. ಅದು ಪುಷ್ಕರ. ಸೊ ಭೀಮ ಬಂದು ಅದು ನಿರ್ಮಾಣ ಮಾಡಿದಾನೆ, ದೊಡ್ಡ ಸೈಜ್ ಮಾಡಿದಾನೆ. ಓಕೆ, ಸೊ ಇದು ಬಂದು ತಂಗರ್ ಮಹರ್ಷಿ ಇರೋ ಜಾಗ. ಅದಕ್ಕೆ ಅಲ್ಲಿ ಬಂದು ತಾಹೂರ್ ದ್ವಾರಕ ಅಂತ ಹೇಳ್ತಾರೆ. ಅದು ಹತ್ರವೇ ಏನಿರುತ್ತೆ, ಈ ಮುಚ್ಕುಂದ ಕೇವೆಲ್ಲ ಇರೋದು. ಓಕೆ, ಸೊ ಈ ಗೋಮತಿ ದ್ವಾರಕ, ಸೊ ಈ ದ್ವಾರಕ ಹತ್ರ ಗೋಮತಿ ನದಿ ಹೋಗ್ತಾ ಇದೆ. ಆಕ್ಚುಲಿ ಗೋಮತಿ ಯಾರು ಅಂದ್ರೆ ಆ ವಸಿಷ್ಠರು ಮಗಳು ಗೋಮತಿ. ಅವಳು ಬಂದು ಅದೇನೋ ಒಂದು 5 ಮೈಲ್ ಅಂದ್ರೆ 10 ಕಿಲೋಮೀಟರ್ ಅಷ್ಟೇ. ಅಷ್ಟು ಚಿಕ್ಕ ನದಿಯೇ ಮಾತಾಜಿ, ಅಷ್ಟು ದೊಡ್ಡ ನದಿ ಇಲ್ಲ. ಸೊ ಕೃಷ್ಣ ಇಲ್ಲಿ ಬಂದು ಲೀಲಾ ಮಾಡ್ತಾನೆ. ಕೃಷ್ಣ ಜಾಗ ಬಿಟ್ಟು ನಾವು ಹೋಗಲ್ಲ, ಅಲ್ಲೇ ಅವರು ಇದ್ಬಿಟ್ಟಿದ್ದಾರೆ. ಕೃಷ್ಣನ ಲೀಲೆ ನೋಡಬೇಕು, ಕೃಷ್ಣನ ಹತ್ರವೇ ಇರಬೇಕು. ಓಕೆ, ಸೊ ಇದು ಬಂದು ಗೋಮತಿ ದ್ವಾರಕ. ಸೊ ಇವಾಗ ಏನಾಯ್ತು ಅಂದ್ರೆ ಈ ಗೋಮತಿ ದ್ವಾರಕ ಅಲ್ಲಿ ಇರೋದೇ ದ್ವಾರಕಾದೇಶ್. ಓಕೆ, ಈ ದ್ವಾರಕಾದೇಶ ಅಲ್ಲಿಂದು ಓಡಾಡಿ ಬಿಟ್ಟಿದ್ದಾನೆ. ಎಲ್ಲಿ ಓಡಾಡಿ ಬಿಟ್ಟಿದ್ದಾನೆ? ತಾಹೂರ್ ದ್ವಾರಕ್ಕೆ ಓಡಾಡಿದ್ದಾನೆ ರಣಚೋಡರಾಯ್. ಯಾವ ತರ ಕೃಷ್ಣ ಮಥುರಾಯಿಂದ ಇಲ್ಲಿ ಓಡೋಡಿ ಬಂದಿದ್ದಾನೋ ಅದ ತರ ಇಲ್ಲಿ ಗೋಮತಿ ದ್ವಾರಕ ಅಲ್ಲಿ ಇರೋ ದ್ವಾರಕಾದೇಶ್ ಅವರು ಅಲ್ಲಿಂದ ಓಡಾಡಿ ಬಿಟ್ಟಿದ್ದಾರೆ. ಯಾಕೆ ಓಡಿಡೋದ್ರೆ ನೋಡೋಣ. ಆಕ್ಚುಲಿ ಅದು ಬಂದು ಒಂದು ಭಕ್ತರಿಗೋಸ್ಕರ ಭಗವಂತ ಓಡಾಡಿದ್ದಾರೆ. ಸೊ ಒಂದು ಟೈಮು ವಿಜಯಾನಂದ ಪೊಟಾನ ಅವರೊಂದು ದೊಡ್ಡ ಭಕ್ತರು. ಅವರು ತುಳಸಿ ಮಾಲೆ ಕಟ್ಕೊಂಡು ನಡ್ಕೊಂಡೇ ದ್ವಾರಕ ಹೋಗ್ತಾರಂತೆ. ಓಕೆ, ಸೊ ಎಷ್ಟು ದೂರ ಅಂದ್ರೆ 450 ಕಿಲೋಮೀಟರ್ ಇರ್ಬೋದು. ಎಲ್ಲಿ ಈ ತಾಹೂರ್ ದ್ವಾರಕ ಎಂದು ಗೋಮತಿ ದ್ವಾರಕ ಹೋಗಕ್ಕೆ. ಸೊ ಆ ತಾಹೂರ್ ಆ ಜಾಗದಲ್ಲಿ ಇರೋರು ವಿಜಯಾನಂದ ಪೊಟಾನ. ಸೊ ಚಿಕ್ಕ ವಯಸ್ಸಿಂದ ನಡ್ಕೊಂಡೇ ಹೋಗಿ ಕೃಷ್ಣನ ನೋಡೋರು. ಆ ತರ ಇವಾಗ ಅವ್ರಿಗೂ ಜಾಸ್ತಿ ಏಜ್ 70 to 75 ಆಯ್ತು. ನಡೆಯಕ್ಕಾಗಲ್ಲ, ಕಣ್ಣು ಚೆನ್ನಾಗಿ ಕಾಣಿಸಲ್ಲ, ವೀಕ್ ಆಗಿಬಿಟ್ಟಿದೆ ಶರೀರ, ಏನ್ ಮಾಡೋದನ್ನ ಗೊತ್ತಿಲ್ಲ. ಸೊ ಅವ್ರು ಬಂದು ಅಳ್ತಾರೆ, ಕೃಷ್ಣ ನಾವ್ ಏನ್ ಮಾಡೋದು, ಎಲ್ಲಿಂದ ಅಲ್ಲಿ ನಿಮ್ಮ ಹತ್ರ ಬರೋದು ಏನೋ ಆ ತರ ಅಳ್ತಾರೆ. ಆ ತರ ಅಳ್ಕೊಂಡೇ ನಿದ್ರೆ ಮಾಡಿಬಿಡ್ತಾರೆ. ಸೊ ಆವಾಗ ಅವ್ರ ಕನಸಲ್ಲಿ ಕೃಷ್ಣ ಬರ್ತಾನೆ. ಬಂದು ಏನ್ ಪ್ರಾಬ್ಲಮ್ ಇಲ್ಲ, ನೀವೇನ್ ಮಾಡಿ ನಡ್ಕೊಂಡು ಬರ್ಬೇಡ, ಒಂದು ಎದ್ದುಲ್ ಗಾಡಿ ತಗೋ, ಎತ್ಕೊಂಡು ಸ್ಟ್ರೈಟ್ ದ್ವಾರಕ ಬಂದ್ಬಿಡಿ. ಎಲ್ಲರೂ ಮಲ್ಕೊಂಡಿದ್ ಮೇಲ್ಗಡೆ ನಾವು ನಿಮ್ ಜೊತೆಲಿ ಇಲ್ಲಿ ಬಂದ್ಬಿಡ್ತೀನಿ, ಕಿಡ್ನ್ಯಾಪ್ ಮಾಡೋ ತರ. ಆದ್ರೆ ನೀವು ಕಿಡ್ನಾಪ್ ಮಾಡಿಲ್ಲ, ನಾನೇ ನನ್ನ ಇಷ್ಟ ಪ್ರಕಾರ ನಿಮ್ ಜೊತೆಲಿ ಬಂದ್ಬಿಡ್ತೀನಿ. ಓಕೆ, ಓಕೆ ಅಷ್ಟೇ. ವಿಜಯಾನಂದ ಪೊಟಾನ ಏನ್ ಮಾಡ್ತಾನೆ, ನೆಕ್ಸ್ಟ್ ಡೇ ಒಂದು ಎದ್ದುಲ್ ಗಾಡಿ ತಗೊಂಡಿದ್ದಾರೆ, ಸ್ಟ್ರೈಟ್ ಅಲ್ಲಿ ದ್ವಾರಕ ಬಂದ್ಬಿಟ್ಟಿದ್ದಾರೆ ಎಲ್ಲ. ಯಾಕಂದ್ರೆ ಇವ್ರು ಯಾವಾಗ ನಡ್ಕೊಂಡು ಬರೋ ಅಭ್ಯಾಸ ಅಲ್ವಾ, ಎಲ್ಲರೂ ಅಲ್ಲಿ ಇರೋರೆಲ್ಲ ಪರಿಚಯ. ಸೊ ಅಲ್ಲಿ ದ್ವಾರಕ ಅಲ್ಲಿ ಇರೋರೆಲ್ಲ, ಅಲ್ಲಿರೋ ಪೂಜಾರಿಗಳು ಎಲ್ಲರ ಎಲ್ಲ ಇರೋರೆಲ್ಲ ಟೆಂಪಲ್ ಹತ್ರ ಇರೋರೆಲ್ಲ ಕೇಳ್ತಾರೆ, ಓ ವಿಜಯಾನಂದ ಪೊಟಾನ ಏನು ನಡ್ಕೊಂಡು ಬಂದಿಲ್ಲ, ಇವಾಗ ಏನು ಗಾಡಿ ಎತ್ಕೊಂಡು ಬಂದಿದ್ಯಾ? ಏನಿಲ್ಲ, ಕೃಷ್ಣ ಹೇಳಿದಾನೆ ನನಗೆ ಕರ್ಕೊಂಡು ಹೋಗುನು, ಅದಕ್ಕೆ ಅವನಿಗೆ ಕಿಡ್ನಾಪ್ ಮಾಡ್ಕೊಂಡು ಹೋಗ ನಾನು ಬಂದ್ಬಿಟ್ಟಿದ್ದೀನಿ. ಇವಾಗ ನಾವು ಎಲ್ಲಾದ್ರೂ ಕೃಷ್ಣ ಟೆಂಪಲ್ಗೆ ಹೋಗೋ, ಅಯ್ಯೋ ಕೃಷ್ಣ ಎಷ್ಟು ಸುಂದರವಾಗಿದ್ದಾನೆ, ವಾವಿನ ಎತ್ಕೊಂಡು ಹೋಗ್ಬೇಕು, ನಾವು ನಮ್ಮ ಮನೆಗೆ ಎತ್ಕೊಂಡು ಹೋಗ್ಬೇಕು, ಎಲ್ಲಾದ್ರೂ ಕಿಡ್ನಾಪ್ ಮಾಡಿಬಿಡ್ಬೇಕು, ಈ ತರ ನಾವು ಏನೋ ಜೋಕಲ್ಲಿ ಈ ತರ ಹೇಳ್ತೀವಿ. ಇವಾ ಅವರು ಮೇಲ್ಗಡೆ ಇರೋ ಆಸೆಗೋಸ್ಕರ ಆ ತರ ಹೇಳೋದು ನಾರ್ಮಲ್ ಅಲ್ವಾ. ಸೊ ಆ ತರ ಅವರು ಹೇಳ್ತಾ ಇದ್ರೆ ಎಲ್ಲರೂ ನಕ್ಕೊಂಡು ಹೋಗೋ ಚೆನ್ನಾಗ ನೀವು ಮಜಾಕ್ ಮಾಡ್ತೀಯಾ. ಸೊ ಆ ತರ ನಕ್ಕೊಂಡು ಎಲ್ಲರೂ ಓಡೋಡ್ಬಿಡ್ತಾರೆ. ಬಟ್ ಎಲ್ಲ ಆಯ್ತು, ನೈಟ್ ಆಗಿದೆ. ನೈಟ್ ಎಲ್ಲ ಟೆಂಪಲ್ ಎಲ್ಲ ಕ್ಲೋಸ್ ಆಯ್ತು, ಆರತಿ ಎಲ್ಲ ಫಿನಿಶ್ ಆಗಿ. ಯಾಕಂದ್ರೆ ಅಲ್ಲಿ ಬಂದು ಅಷ್ಟು ದೂರದಿಂದ ಇವ್ರು ಬಂದಿದ್ದಾರೆ. ಸೊ ಅದಕ್ಕೆ ಇವರು ಆ ಟಯರ್ಡ್ ಇಲ್ಲ, ಅಲ್ಲಿ ಗಾಡಿಯಲ್ಲಿ ನಿದ್ರೆ ಮಾಡಿಬಿಟ್ಟಿದ್ದಾರೆ. ಮತ್ತೆ ಟೆಂಪಲ್ ಎಲ್ಲ ಕ್ಲೋಸ್ ಆಗಿ ಎಲ್ಲರೂ ಹೋದ್ ಮೇಲ್ಗಡೆ, ವಿಜಯಾನಂದ ಪೊಟಾನ ಎದ್ದಲಿ, ನಾ ಬಂದ್ಬಿಟ್ಟಿದೀನಿ, ಬೇಗ 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 ಗಾಡಿ ಓಡಿಸು ಅನ್ನೋ ಶಬ್ದ. ಓಹ್ ಕೃಷ್ಣ ಬಂದ್ಬಿಟ್ಟಿದ್ದಾನೆ. ಅವರು ಆ ನಿದ್ರ ಕಣ್ಣಿಂದ ಆ ಗಾಡಿ ಓಡಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಮತ್ತೆ ಬೆಳಗ್ಗೆ ಎದ್ದು ಭಗವಂತನಕ್ಕೆ ಮಂಗಳಾರತಿ ಮಾಡ್ಬೇಕಲ್ವಾ. ಸೊ ಎಲ್ಲರೂ ಬಂದಿದ್ದಾರೆ. ಬಂದು
ಆ ದ್ವಾರಕಾ ಟೆಂಪಲ್ನಿ ಓಪನ್ ಮಾಡಿದ್ರೆ ಏನಾಯ್ತು, ಅಲ್ಲಿ ದ್ವಾರಕಾದೇಶ ಇಲ್ಲ. ದ್ವಾರಕಾದೇಶ ಇಲ್ಲ ಅಂದ್ರೆ ಆ ಟೆಂಪಲ್ ಏನ್ ಕೆಲಸ ಇದೆ ಹೇಳಿ? ದ್ವಾರಕಾದೇಶ ಇಲ್ಲ. ಅಯ್ಯೋ ಇದೇನಪ್ಪ ಇದು, ಈ ತರ ಭಗವಂತನೇ ಕಾಣಿಸಲ್ವೇ, ಎಲ್ಲಿ ಹೋಗಿದಾರ ಗೊತ್ತಿಲ್ಲ, ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದಾರಪ್ಪ, ಈ ತರ ಎಲ್ಲಾರು ಆಹಾ ಓಹೋ ಅಂತ ಮಾತಾಡ್ತಾ ಇದ್ದಾರೆ. ಆವಾಗ ಈ ಕರೆಕ್ಟು ನಿನ್ನೆ ಆ ವಿಜಯಾನಂದ ಪೊಟಾನ ಹೇಳಿದ್ದಾರೆ, ಈ ತರ ನಾ ಬಂದು ನಿನ್ ಕೃಷ್ಣನ್ನಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತೀನಿ, ಕೃಷ್ಣನ್ ನಮ್ ಜೊತೆಲಿ ಬರ್ತಾನೇன்னு ಹೇಳಿದ್ದಾರೆ. ಸೊ ಇದು ಯಾವಾಗ ನಡೀತು ಅಂದ್ರೆ 1772 ಯಾವಾಗ ನಡೀತು. ನಿನ್ನೆ ಆಕ್ಚುಲಿ ತಮಿಳ್ ಕ್ಲಾಸಲ್ಲಿ ಇದು ಹೇಳಿಲ್ಲ, ಇವಾಗ ನಿಮ್ ಕೇಳುವಾಗ ಇದು ನೋಡಿ ಡೈರಿಲಿ ನಮ್ಗೂ ಕಾಣಿಸ್ತಾ ಇದೆ. ಸೊ 1772. ಸೊ ಈ ತರ ನೋಡಿಬಿಟ್ಟು ಅವರು ಭಯ ಪಟ್ಕೊಂಡು ಎಲ್ಲರೂ ಮತ್ತೆ ಆ ಜಾಗಕ್ಕೆ ಹೋಗ್ತಾರೆ. ಎಲ್ಲಿ ಆ ತಾಹೂರ್ ದ್ವಾರಕ, ಯಾಕಂದ್ರೆ ಇವರು ಎಲ್ಲಿ ಇರೋದನ್ನ ಎಲ್ಲರಿಗೂ ಗೊತ್ತಲ್ವ. ಆವಾಗ ಟೆಂಪಲ್ ಎಲ್ಲ ಏನಿಲ್ಲ. ಓಕೆ, ಸೊ ಇವರು ಎಲ್ಲರ ಅಲ್ಲಿ ಹೋಗಿ ಮತ್ತೆ ವಿಜಯಾನಂದ ಪೊಟಾನ ಅಲ್ಲಿ ಹೋದ್ಮೇಲ್ಗಡೆ ಕೃಷ್ಣ ಹೇಳ್ತಾನಂತೆ, ನಮ್ನಿ ಆ ಗೋಮತಿ ತೀರ್ಥ ಕುಳ ಇದೆ ಅಲ್ವಾ, ಆ ತೀರ್ಥ ಒಳಗಡೆ ಮಿಟ್ಬಿಡಿ. ಓಕೆ, ಯಾರು ಏನ್ ಕೇಳಿದ್ರೆ ನೀವು ಹೇಳಬಾರ್ದು. ಕೃಷ್ಣ ಈ ತರ ಹೇಳಬಾರ್ದು ಹೇಳ್ಬಿಟ್ಟಿದ್ರೆ ಮತ್ತೆ ಎಷ್ಟು ಹೊಡಿದ್ರೆ ಹೇಳಕ್ಕಾಗತ್ತಾ? ಆಗಲ್ಲ ಅಲ್ವಾ. ಸೊ ಇವಾಗ ಎಲ್ಲರೂ ದ್ವಾರಕೆಯಿಂದ ಬಂದು ಆ ವಿಜಯಾನಂದ ಪೊಟ್ಟನ ಹತ್ರ ಕೇಳ್ತಾರೆ, ಎಲ್ಲಿದ್ ಭಗವಂತನ ಎಲ್ಲಿಟ್ಟಿದ್ಯಾ ಹೇಳು, ಭಗವಂತನ ಎಲ್ಲಿ ಬಚ್ಚಿಟ್ಟಿದ್ಯಾ? ನಮ್ಗೆ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ ಅಷ್ಟೇ ಅವ್ರು ಹೇಳೋದು. ಅಷ್ಟು ಹೊಡಿತಾರೆ ಎಲ್ಲರೂ, ಅವರು ಮೂಗು ಬಾಯಿ ಎಲ್ಲ ರಕ್ತ ಬರ್ತಾ ಇದೆ. ಸೊ ಭಗವಂತನಿಗೆ ಅದು ಸಗಿಸ್ಕೊಳ್ಳಕ್ಕಾಗಲ್ಲ. ಸೊ ತುರಂತು ಆ ಗೋಮತಿ ತೀರ್ಥ ಒಂದು ಕುದಿಸೋ ತರ ನೀರು ಕೊದಿಸುತ್ತಂತೆ. ಕೊದಿಸ್ಬಿಟ್ಟು ಅಲ್ಲಿ ಆಕಾಶವಾಣಿ ಹೇಳುತ್ತಂತೆ, ಅವನಿಗೆ ಹೊಡಿಬೇಡ, ಅವನ್ ನನ್ ಭಕ್ತ, ನಾವ್ ಹೇಳಿದಕ್ಕೋಸ್ಕರ ಅವನ ಆತರ ಹೇಳಿದಾನೆ. ಬೇಕಂದ್ರೆ ನನ್ಗೂ ಈಕ್ವಲ್, ಅದಾದ ತುಲಾಭಾರ ಆಗ್ತಾರಲ್ವಾ, ಆ ತರ ನನ್ನ ವಿಗ್ರಹಕ್ಕೆ ತುಲಾಭಾರವಾಗ ವಿಜಯಾನಂದ ಪೊಟ್ಟನ ಬಂಗಾರ ಆಗ್ತಾನೆ, ಆ ಬಂಗಾರ ಎತ್ಕೊಂಡು ಹೋಗಿ ಇನ್ನು ಹೇಳ್ತಾರೆ. ಸೊ ಈ ತರ ಆಕಾಶವಾಣಿ ಹೇಳಿದ ಮೇಲ್ಗಡೆ ವಿಜಯಾನಂದ ಪೊಟ್ಟನ ಅಷ್ಟು ಬಿಕಾರಿ ಅವನು, ಅಂದ್ರೆ ದುಡ್ಡೇ ಇಲ್ಲ. ಅವನೇನು ಬಂಗಾರ ಹಾಕೋದು, ಚಿನ್ನ ಹಾಕೋದಂದ್ರೆ ಸುಮ್ಮನೆ ಆಗುತ್ತಾ? ಸೊ ಓಕೆ ಆ ವಿಜಯಾನಂದ ಪೊಟ್ಟನ ಹಾಕ್ಲಿ, ನಾವು ನೋಡ್ತೀವಿ, ಇನ್ನು ಒಂದು ದೊಡ್ಡ ತುಲಾಭಾರ ಎತ್ಕೊಂಡು ಬಂದ್ಬಿಡ್ತಾರೆ. ಸೊ ಅವಾಗ ಕೊದಿಸ್ಕೊಂಡು ಆ ವಿಗ್ರಹ ಆಚೆ ಬಂದಿದೆ ಅಂತೆ. ಸೊ ವಿಗ್ರಹನೇ ಒಂದು ಸೈಡ್ ಇಟ್ಬಿಟ್ಟಿದ್ದಾರೆ. ವಿಜಯಾನಂದ ಪೊಟ್ಟನ ಹೆಂಡತಿ ಹೆಸರು ಗಂಗಾ. ಅವ್ರ ಕಿವಿಯಲ್ಲಿ, ಕೈಯಲ್ಲಿ, ನೆಕ್ಕಲ್ಲಿ ಒಂದು ಬಂಗಾರಿಲ್ಲ. ಅವರು ಮೂಕಲ್ಲಿ ಹಾಕೊಂಡಿರ್ತಲ್ಲ ಮೂಕುತ್ತಿ, ಅಯ್ಯೋ ಮೂಕುತ್ತಿ, ಸಾರಿ ಮಾತಾಜಿ, ಮೂಕುತ್ತಿ ಕನ್ನಡಲ್ಲಿ ಏನು ಗೊತ್ತಿಲ್ಲ, ತಮಿಳ್ ಅದು ಮೂಕುತ್ತಿನೇ ಹೇಳ್ತಾರೆ, ಕನ್ನಡಲ್ಲಿ ಏನ್ ಹೇಳ್ತಾರೆ? ಮೂಗ್ಬಟ್ಟು. ಓಕೆ, ಅದು ಚಿಕ್ಕ ಸೈಜು ಅಷ್ಟೇ. ಆ ಚಿಕ್ಕ ಸೈಜು ಎತ್ತು ಒಂದು ಸೈಡು ಇಡ್ತಾರೆ ಅಷ್ಟೇ. ಅವ್ರ ಹತ್ರ ಇರೋ ಚಿನ್ನ ಬೇರೆ ಏನಿಲ್ಲ. ಇಟ್ಟಿದ ಮೇಲ್ಗಡೆ ಈ ಅವರು ಮೂಗ್ಬಿಟ್ಟು ಹಾಕಿದಾರಲ್ವಾ, ಅದು ಕೆಳಗೆ ಹೋಗ್ಬಿಟ್ಟಿದೆ. ಭಗವಂತನ ವಿಗ್ರಹ ಸಂಗೇನ್ ಮೇಲೆ ಆ ತುಲಾಭಾರ ಮೇಲ್ಗಡೆ ಹೋಗ್ಬಿಟ್ಟಿದೆ. ನೋಡಿದಿರಲ್ವಾ, ಆ ಮೂಗ್ಬೊಟ್ಟು ಅಷ್ಟೇ ಬಂಗಾರು ಎತ್ಕೊಂಡು ಹೋಗುನು ಆಕಾಶವಾಣಿ ಹೇಳುತ್ತಂತೆ. ಸುಮ್ಮನೆ ಬಿಡ್ತಾರ? ಇಲ್ಲ, ಇದೇನು ಇದು ಫೋರ್ಜರಿ. ನಾವು ಅಲ್ಲ, ಈ ತರ ಅಲ್ಲ, ಬಿಡಕ್ಕಾಗಲ್ಲ, ನೀವು ಕೃಷ್ಣ ನೀವು ಬರಲೇಬೇಕು, ನಾ ಬಿಡಲ್ಲ ಅನ್ನು ಎಲ್ಲರೂ ಅಲ್ಲೇ ಕೂತ್ಕೊಂಡ್ಬಿಟ್ಟಿದಾರಂತೆ. ಅವಾಗ ಮತ್ತೆ ಆಕಾಶವಾಣಿ ಹೇಳುತ್ತೆ ಅಂತೆ, ನಾವು ಇಲ್ಲಿ ಬಂದ್ಬಿಟ್ಟಿದೀನಿ, ಯಾರಕ್ಕೋಸ್ಕರ? ವಿಜಯಾನಂದ ಪೊಟ್ಟನಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ, ಮತ್ತೆ ನಾವು ಇಲ್ಲಿಂದ ಅಲ್ಲಿ ಬರಕ್ಕಾಗಲ್ಲ, ಅದಕ್ಕೋಸ್ಕರ ನೀವು ಅಲ್ಲಿ, ನಾವು ಪೂಜೆ ಮಾಡಕ್ಕೆ ಏನ್ ಮಾಡೋದು? ಓಕೆ, ಅದಾದು ನನ್ನ ಹೆಂಡತಿ ಯಾರು ರುಕ್ಮಿಣಿ ದೇವಿ ಪೂಜೆ ಮಾಡಿದ ವಿಗ್ರಹ ನಿಮ್ಗೆ ಸಿಕ್ಕುತ್ತೆ. ಸೊ ಆ ವಿಗ್ರಹ ಎತ್ತಿ ನೀವು ಮತ್ತೆ ದ್ವಾರಕಾದೇಶ ದ್ವಾರಕಾ ಆ ಟೆಂಪಲ್ಲಿ ಮತ್ತೆ ನಿರ್ಮಾಣ ಮಾಡಿಬಿಡಿ ಹೇಳ್ಬಿಟ್ಟಿದ್ದಾರೆ. ಸೊ ನಾವು ಇಲ್ಲಿಂದ ಮತ್ತೆ ಬರಕ್ಕಾಗಲ್ಲ ಹೇಳ್ಬಿಟ್ಟಿದ್ದಾರೆ ಕೃಷ್ಣ. ಮತ್ತೆ ಎಲ್ಲರೂ ಮತ್ತೆ ಏನ್ ಮಾಡೋದು? ಬರಲ್ಲ ಹೇಳೋರು ನೀ ಏನ್ ಮಾಡಕ್ಕಾಗುತ್ತೆ? ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ಸೊ ಇಲ್ಲಿ ವಿಜಯಾನಂದ ಪೊಟ್ಟನಕ್ಕೆ ಅಷ್ಟು ಒಂದು ಸಂತೋಷ,
ಕೃಷ್ಣ ನಮ್ಮ ಜಾಗದಲ್ಲಿ ಇಲ್ಲಿ ಬಂದ್ಬಿಟ್ಟಿದ್ದಾನೆ. ಸೊ ಆವಾಗ 1772 ಆವತ್ತು ಅಲ್ಲಿ ಟೆಂಪಲ್ ಕಟ್ಟಕ್ಕೆ ಶುರು ಮಾಡಿದ್ದಾರೆ. ಓಕೆ, ಸೊ ಅಲ್ಲಿ ಬಂದು ಆ ತಂಗರ್ ಮಹರ್ಷಿ ಇರೋದೊಂದು ತಾಹೂರ್ ದ್ವಾರಕಾನು ಚೇಂಜ್ ಆಯಿತು. ಅದರ ಸ್ವಲ್ಪ ಚೇಂಜ್ ಆಗಿ ಆಗಿ ತಂಗರ್ ಮಹರ್ಷಿ ಅನ್ನೋದು ತಾಹೂರ್ನಾಗಿ ಬಿಟ್ಟಿದೆ. ಓಕೆ, ಅದು ತಾಹೂರ್ ದ್ವಾರಕ. ನೆಕ್ಸ್ಟ್ ಗೋಮತಿ ದ್ವಾರಕಾನು ಹೇಳಿದ್ದೀನಿ. ಸೊ ಆ ಗೋಮತಿ ದ್ವಾರಕಲ್ಲಿ ಏನು 5 times ಏನು ಆ ಫ್ಲಾಗ್ ಚೇಂಜ್ ಮಾಡ್ತಾರೆ. ಆ ಫ್ಲಾಗ್ ಬಂದು 52 ಗಜ ಅಷ್ಟು ಉದ್ದಂತೆ ಆ ಒಂದೊಂದು ಫ್ಲಾಗ್. ಓಕೆ, ಅದೇ ತರ ಇವಾಗ ಕೃಷ್ಣ ಇಲ್ಲ, ಯಾಕಂದ್ರೆ ಕೃಷ್ಣ ಅಲ್ಲಿ ಓಡಾಡಿಬಿಟ್ಟಿದ್ದಾನೆ. ರಣಚೋಡ್ರಾಯ್ ಆ ಜಾಗ, ಆ ತಾಹೂರ್ ದ್ವಾರಕ ಆ ಜಾಗಕ್ಕೆ ಓಡಾಡಿಬಿಟ್ಟಿದ್ದಾನೆ. ಮತ್ತೆ ಈ ಗೋಮತಿ ದ್ವಾರಕ ಅಲ್ಲಿ ಕೃಷ್ಣ ಇಲ್ಲ. ಸೊ ಅವಾಗ 6 months ಆದ್ಮೇಲ್ಗಡೆ ಎಲ್ಲರೂ ಅಷ್ಟು ದುಃಖಲ್ಲಿ ಇರ್ತಾರೆ. ಇಲ್ಲಿ ಭಗವಂತ ಇಲ್ಲ, ಒಂದು ಪೂಜೆ ಇಲ್ಲ ಅಂದ್ರೆ ಯಾವ ತರ ಇರಕ್ಕಾಗುತ್ತೆ, ಎಲ್ಲರೂ ದುಃಖ ಪಡ್ತಾರೆ. ಅವಾಗ ಭಗವಂತ ಒಂದು ಭಕ್ತನ ಕನಸುಗಳು ಬಂದು ಈ ತರ ಈ ಜಾಗದಲ್ಲಿ ಈ ಕೊಳ ಇದೆ ಅಲ್ವಾ, ಈ ಕೊಳ ಅಲ್ಲಿ ಒಳಗಡೆ ನಾವಿದ್ದೀನಿ ಎತ್ಕೊಳ್ಳಿನಿ ಹೇಳ್ತಾರೆ. ಸೊ ಬೆಳಗ್ಗೆ ಎದ್ಮೇಲ್ಗಡೆ ಅದಾದ್ರು ಲಟ್ವಾ ಅನ್ನೋ ಒಂದು ಗ್ರಾಮ, ಅದು ದ್ವಾರಕ ಹತ್ರ ಆ ಲಟ್ವಾ ಗ್ರಾಮ ಇದೆ. ಆ ಗ್ರಾಮಲ್ಲಿ ಈ ಕೊಳದಲ್ಲಿ ನಾ ಇದೀನಿ ಭಗವಂತ ಹೇಳಿದ್ದಾರೆ. ಸೊ ಅದಕ್ಕೆ ಅಲ್ಲಿ ಒಳಗಡೆ ಹೋಗಿ ಅದೆಲ್ಲ ತೆಗೆದು ನೋಡುವಾಗ ಒಳಗಡೆ ಭಗವಂತ ಕೃಷ್ಣ ಬಂದು ಇದ್ದಾರೆ. ಸೊ ರುಕ್ಮಿಣಿ ಪೂಜೆ ಮಾಡಿದ ಆ ವಿಗ್ರಹ ಎಲ್ಲಿ ಇವಾಗ ನಾವು ದ್ವಾರಕಾಧೀಶ್ ಹೋಗಿದ್ರೆ ಅಲ್ಲಿ ನೋಡೋದು ರುಕ್ಮಿಣಿ ಪೂಜೆ ಮಾಡಿದ ವಿಗ್ರಹ. ಓಕೆ, ಆದ್ರೆ ನಿಜವಾಗ ಅಲ್ಲಿ ದ್ವಾರಕಾಧೀಶ್ ಎಲ್ಲಿ ಹೋಗ್ಬಿಟ್ಟಿದ್ದಾನೆ, ರಣಚೋಡ್ರಾಯ್ ಆ ತಾಹೂರ್ ದ್ವಾರಕ ಓಡೋಡ್ಬಿಟ್ಟಿದ್ದಾನೆ. ಓಕೆ, ಸೊ ಇವಾಗ ಈ 2 ಆಯ್ತು. ಓಕೆ, ನೆಕ್ಸ್ಟ್ ಆಕ್ಚುಲಿ ಕೃಷ್ಣ ಬಂದು ಆ ಟೈಮಲ್ಲಿ 250 ಕಿಲೋಮೀಟರ್ ಸರ್ಕಮ್ಸ್ಟೆನ್ಸು ಅಷ್ಟು ದೊಡ್ಡದಾಗ ದ್ವಾರಕ ನಿರ್ಮಾಣ ಮಾಡಿದ್ದಾರೆ ಅವರು. ಓಕೆ, ನೆಕ್ಸ್ಟ್ ಬಂದು ಪೇಟ್ ದ್ವಾರಕ. 3rd is ಪೇಟ್ ದ್ವಾರಕ ಅಲ್ವಾ. ಸೊ ಸುಧಾಮ ಕೃಷ್ಣ ಇಬ್ರು ಮಾತಾಡೋದು, ಭೇಟಿ ಮಾಡೋದು. ಸೊ ಅದು ನಡೆದಿದ್ದ ಜಾಗ ಪೇಟ್ ದ್ವಾರಕ. ನೆಕ್ಸ್ಟ್ ಬಂದು ಮೂಲ ದ್ವಾರಕ. ಸೊ ನೀವು ಬಂದು ಮೂಲ ದ್ವಾರಕ ಎಲ್ಲಿದೆ ಅಂದ್ರೆ ರಾಜ್ಕೋಟ್ ಇಂದು ದ್ವಾರಕ ಹೋಗೋ ದಾರಿಲಿ ಮೂಲ ದ್ವಾರಕ ಅನಿದೆ. ಓಕೆ, ಸೊ ಆ ಮೂಲ ದ್ವಾರಕ ನೀವು ನೋಡ್ಬೋದು. ನೆಕ್ಸ್ಟ್ ನಾದ ದ್ವಾರಕ. ಸೊ ಈ ನಾದ ದ್ವಾರಕ ಶ್ರೀನಾಥ್ಜಿ, ಅದು ಬಂದು ರಾಜಸ್ಥಾನ್. ಅದು ನಾದ ದ್ವಾರಕ ಮತ್ತೆ ಕಾಂಕ್ರೌಳಿ ದ್ವಾರಕ 2 ರಾಜಸ್ಥಾನಲ್ಲಿ ಇರುತ್ತೆ. ಆದ್ರೆ ಈ ಶ್ರೀನಾಥ್ಜಿ ಈ ನಾದ ದ್ವಾರಕ ಯಾವ ತರ ಆ ವಿಗ್ರಹ ಆಚೆ ಬಂದಿದೆ ಅಂದ್ರೆ ಈ ಗೋವರ್ಧನ ಬೆಟ್ಟ ಮೇಲ್ಗಡೆ ಇಸ್ಕಾನ್ ಅವ್ರು ಯಾರು ಮೇಲ್ಗಡೆ ಹೋಗಕ್ ಆಗಲ್ಲ, ಯಾಕಂದ್ರೆ ಅದು ಬಂದು ಸಾಕ್ಷಾತ್ ಭಗವಂತನಾಗ ನಾವು ನೋಡ್ತೀವಿ. ಅದಕ್ಕೆ ಯಾರು ಗೋವರ್ಧನ್ ಬೆಟ್ಟ ಮೇಲ್ಗಡೆ ಕಾಲಿಡಲ್ಲ. ಆದ್ರೆ ಅಲ್ಲೇ ಇರೋ ಆ ಗೋಪರ್ಗಳು ಅವರೆಲ್ಲ ಹೋಗ್ತಾರಲ್ವಾ, ಆತರ ಹೋಗುವಾಗ 1409 ಆ ಟೈಮಲ್ಲಿ ಭಗವಂತನ ಚಿಕ್ಕ ಬೆರಳು ಲೆಫ್ಟ್ ಸೈಡ್ ಸ್ಮಾಲ್ ಫಿಂಗರ್ ಇದೆ ಅಲ್ವಾ, ಸೊ ಅದು ಮಾತ್ರ ಬೆಟ್ಟದಿಂದ ಆಚೆ ಕಾಣಿಸ್ತಾ ಇದೆ ಅಂತ. ಇದೇನಪ್ಪ ಇದು, ಏನೋ ಒಂದು ಬೆರಳು ತರ ಕಾಣಿಸ್ತಾ ಇದೆ, ಎಲ್ಲರೂ ಅಲ್ಲಿ ಯಾರೋ ಒಬ್ಬರು ಹೋಗೋರು ನೋಡ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಮತ್ತೆ 1479 ಆ ಟೈಮಲ್ಲಿ ಏನಾಗಿದೆ, ಆ ವಿಗ್ರಹ ಸ್ವಲ್ಪ 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 ಆಚೆ ಬರ್ತಾ ಇದೆ. ಸೊ ಅವಾಗ ಏನಾಯ್ತು, ಭಗವಂತನ ಆ ಬೆರಳು ಮತ್ತೆ ಭಗವಂತನ ಮುಖ ಅದೆಲ್ಲ ಆಚೆ ಬಂದ್ಬಿಟ್ಟಿದೆ ಅಂತೆ. ಬೆಟ್ಟ ಕರ್ಗೋಗ್ತಾ ಇದೆ, ವಿಗ್ರಹ ಕರ್ಗೋಗಕ್ಕಾಗಲ್ಲ, ಬೆಟ್ಟ ಕರ್ಗೋಗುತ್ತೆ, ವಿಗ್ರಹ ಆಚೆ ಬರ್ತಾ ಇದೆ ಆತರ. ಸೊ ಮತ್ತೆ 1519 ಆ ಕಾಲದಲ್ಲಿ ವಲ್ಲಭಾಚಾರ್ಯರು ಅವರು ಹೋಗುವಾಗ ಆವಾಗ ನೋಡಿ 110 years ಆಯ್ತು ಆ ಪೂರ್ತಿ ವಿಗ್ರಹ ಆಚೆ ಬರಕ್ಕೆ. ಅವಾಗ ಆ ಗೋವರ್ಧನ ಬೆಟ್ಟೆಯಲ್ಲಿ ಪೂರ್ತಿ ಶ್ರೀನಾಥ್ಜಿ ಇದು ಫಸ್ಟ್ ಬೆರಳು, ಆಮೇಲೆ ಮುಖ ಕೈ ಇಷ್ಟು ಕಾಣಿಸ್ತಾ ಇದೆ. ಇವಾಗ ಪೂರ್ತಿ ವಿಗ್ರಹ ಆಚೆ ಬಂದ್ಬಿಟ್ಟಿದೆ ಅಂತೆ. ಓಕೆ, ಸೊ ಆಮೇಲೆ ಅವರು ಅಲ್ಲಿ ಪ್ರದರ್ಶನ ಮಾಡಿದ್ದಾರೆ.
ಒಂದು ಟೆಂಪಲ್ ಕಟ್ಟಿ. ಬಟ್ ಆವಾಗ ಯಾಕೆ ಭಗವಂತ ರಾಜಸ್ಥಾನ್ ಹೋಗಿದ್ದಾರೆ ಅಂದ್ರೆ ಈ ಔರಂಗಜೇಬ್ ಆ ಮುಸ್ಲಿಮ್ಸ್ ಆಚೆ ನಡೆಯುವಾಗ ದೊಡ್ಡ ಎಲ್ಲ ಹಿಂದೂ ಟೆಂಪಲ್ಸ್ನೆಲ್ಲ ನಾಶ ಮಾಡಿದಾರಲ್ವಾ ಆವಾಗ 1672. ಸೊ ಈ ಮುಘಲಾಯ ಯುದ್ಧ ನಡೆಯುವಾಗ ಈ ಶ್ರೀನಾಥ್ಜಿನಿ ಅಲ್ಲಿಂದ ರಾಜಸ್ಥಾನ್ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ನೀವು ನೋಡಿದ್ರೆ ಜೋಧ್ಪುರ್ ಅಲ್ಲಿದ ಮೀರಾ ಹುಟ್ಟಿರೋದು 1498. ಓಕೆ, ಸೊ ಅವರು ಈ ತರ ಶ್ರೀನಾಥ್ಜಿ ಹತ್ರ ಅಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ರು. ಸೊ ಈ ತರ ಆಕ್ಚುಲಿ ಈ ನಾದದ್ವಾರಕ ಕಾಂಕ್ರೋಳಿ ಇದು ಎರಡು ಬಂದು ರಾಜಸ್ಥಾನ ಅರಣ್ಮನೆ. ಮತ್ತೆ ಇರೋ ಜಾಗಲ್ಲ ಇದು ಟೆಂಪಲ್. ಇದು ಎರಡು ಮಾತ್ರ ನಮಗೂ ಅರಣ್ಮನೆಯಲ್ಲಿ ಭಗವಂತ ಇದ್ದಾರೆ. ಓಕೆ, ಯಾಕಂದ್ರೆ ರಾಜಸ್ಥಾನ್ ರಾಜಾಗಳು ಆ ತರ ಭಗವಂತನ ರಕ್ಷಣೆ ಮಾಡಿದ್ದಾರೆ. ಸೊ ಇವಾಗ ಆಯ್ತಾ, ಏನೇನಾಯ್ತು, ನಾದದ್ವಾರಕ ಕಾಂಕ್ರೋಳಿ ದ್ವಾರಕ ಅದು ವೃಂದಾವನದಿಂದ ಬಂದಿರೋ ವಿಗ್ರಹವೇ. ಸೊ ಆಮೇಲೆ ರುಕ್ಮಿಣಿ ದ್ವಾರಕ, ರುಕ್ಮಿಣಿ ಕೃಷ್ಣನ್ ಜೊತೆಲಿ ಇರೋ ಜಾಗ. ಸೊ ಅದು ಬಂದು ಒಂದು ಐಲ್ಯಾಂಡ್ ತರ ದ್ವಾರಕೆಯಲ್ಲಿ ಒಂದು ಚಿಕ್ಕದಾಗ ರುಕ್ಮಿಣಿ ದ್ವಾರಕವು ಇರುತ್ತೆ. ರುಕ್ಮಿಣಿ ಕೃಷ್ಣ ಅಲ್ಲಿ ಅವರಿಬ್ರು ಇದ್ರೂ ಅರಣ್ಮನೆ ಎಲ್ಲ ಇರುತ್ತೆ. ನೆಕ್ಸ್ಟ್ ಬಂದು ಸುಧಾಮ ದ್ವಾರಕ. ಸೊ ಸುಧಾಮಕ್ಕೆ ಭಗವಂತ ಅವನು ಚಿಕ್ಕ ಮನೆ ದೊಡ್ಡ ಅರಣ್ಮನೆಯಾಗಿ ಬದಲಾಯಿಸಿದಾನಲ್ವಾ. ಸೊ ಆಕ್ಚುಲಿ ಅವರು ಮನೆ ಎಲ್ಲಿರೋದು ಬೋರ್ಬಂದರ್ ಹತ್ರ ಇರೋದು ಸುಧಾಮ ದ್ವಾರಕ, ಅದು ಅಲ್ಲಿರುತ್ತೆ. ಓಕೆ, 9 ಆಯ್ತಾ, ಸರಿ 8 ಆಯ್ತು. 9th ಬಂದು ಪ್ರಭಾಷ ಕ್ಷೇತ್ರ. ಸೊ ಈ ಪ್ರಭಾಷ ಕ್ಷೇತ್ರ ಅನ್ನೋದು ಭಗವಂತ ಆ ಜಾಗ ಹಿಂದೆ ಅವರು ಗೋಲೋಗಕ್ಕೂ ಹೋದ್ರು. ಓಕೆ, ಸೊ ನೀವು ನೋಡಿದ್ರೆ ಈ ಪ್ರಭಾಷ ಕ್ಷೇತ್ರ ಗೋಮತಿ ದ್ವಾರಕ ಇಂದು ಪ್ರಭಾಷ ಕ್ಷೇತ್ರಕ್ಕೂ ನಮಗೂ 100 ಕಿಲೋಮೀಟರ್ ಇದೆ ಮಾತಾಜಿ. ಎಷ್ಟು? 100 ಕಿಲೋಮೀಟರ್ ಇದೆ. ವೇರಾವಲ್ನೋ ಆ ಜಾಗ. ಪ್ರಭಾಷ ತೀರ್ಥ ಇರುತ್ತೆ, ಮತ್ತೆ ಅಲ್ಲಿ ಬಂದು ಕೃಷ್ಣ ತೀರ್ಥ, ಭಾಲುಕಾ ತೀರ್ಥ, ಈ ತರ 5 ತೀರ್ಥಗಳು ಸೇರಿ ಪಂಚತೀರ್ಥಗಳು ಇರುತ್ತೆ. ಮತ್ತೆ ಅಲ್ಲಿ ಜರಾನ್ನೋ ಆ ಒಂದು ಮೃಗಾರಿ ಬಂದು ಅದು ಜಿಂಕೆನ ಅನ್ಕೊಂಡು ಅವನು ಅಂಬು ಬಿಡ್ತಾನೆ. ಆ ಅಂಬು ಸ್ಟ್ರೈಟ್ ಕೃಷ್ಣನ ಕಾಲಿ ಹೋಗಿ ಟಚ್ ಆಗಿ ಆ ತರ ಕೃಷ್ಣ ಏನಾಗ್ತಾರೆ, ಅವರು ಅಲ್ಲಿಂದು ಗೋಲೋಕ ಹೋಗ್ಬಿಡ್ತಾರೆ. ಓಕೆ, ಸೊ ಇವಾಗ 9 ದ್ವಾರಕಾವು ನಾವು ನೋಡಿ ಆಯ್ತು. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಮತ್ತೆ ನಾವು ಭಾಗವತಂ ಕ್ಲಾಸ್ ಸ್ಟಾರ್ಟ್ ಮಾಡೋಣ.